ತಾಲೂಕಿನವನೊಬ್ಬನೇ ಗಂಡಸಲ್ಲ, ನಾವು ಗಂಡಸರೇ. ಅನ್ಯಾಯ ಮಾಡ್ತಾರೆ, ಬಿಡಲ್ಲ. ಯಾರು ಗಣಸರು ಎಲ್ಲರೂ ಇಲ್ಲಿ. ಅವನೇ ಮಾಗಡಿ ತಾಲೂಕಿನ ಒಬ್ಬನೆಲ್ಲ ಗಣಸು, ಕುಣೂರು ತಾಲೂಕಲ್ಲಿ ಗಣಸರವ್ರೆ. ಅವನು ಈಗ ಜಸ್ಟ್ ನೋಡಿದ್ದೀನಿ ಮೊಬೈಲಲ್ಲಿ ಅಂತಾನೆ ಅವನು ಬಾಲು. ನಾವು ಜನ ಓಟ್ ಹಾಕಿಲ್ಲ ನಮ್ಮವರು. ಹಾಲು ಕರೆಯೋದು ಗೊತ್ತಿದೆ, ಮಾರೋದು ಗೊತ್ತಿದೆ, ನಾವು ರೈತರು. ಹಾಲು ಕರೆದವರು ಹಾಲು ಕರೆಯೋದು ಗೊತ್ತದೆ, ಮಾರೋದು ಗೊತ್ತದೆ. ನಾವು ರೈತರು ಪ್ರಯತ್ನ ಪಟ್ಟು ಇಲ್ಲೇ ಬಂದು ತಗೊಂಡೋಗ್ಬೇಕು. ಅವರು ಅವನೆಲ್ಲ ಮೊನ್ನೆ ಡೈರೆಕ್ಟರ್ ಮಾಡಿ ತಮ್ಮನ್ನ ಹಿಂಬಾಗ್ಲಿಂದ ತಾಲೂಕು ಹತ್ತಿದ್ರೆ ವಿಶ್ವಾಸ ಮಾಡಿದ್ರೆ ಗೆಲ್ಬೇಕಾಯ್ತವ್ರು. ಮಾಗಡಿ ಶಾಸಕ ಬಾಲಕೃಷ್ಣ ವಿರುದ್ಧ ಸಿಡಿದೆದ್ದ ರೈತ. ಇಲ್ಲಿ ಲಾಟ್ರಿ ಬಾರ್ಡ್ರಲ್ಲಿ ನಮ್ದ ಇಲ್ಲಿ ಇವರೇ MLA ಇವರೇ ಬಿಡಕ್ಕೆ ನಾವೇನು ಗಣಸರಲ್ವಾ? RTMC ಬಾಡ್ಕೊಂಡು ತಗೊಂಡೋಗ್ಲಿ. ಆಮೇಲೆ ನಾಳೆ ತಗೊಂಡೋಗಿ ಎಕ್ಸ್ಪ್ರೆಸ್ ಬೇಡ ನಮಗೆ. ಹೋರಾಟ ರೀ ಯಾರೀ ಹೋರಾಟ ಕುಣುಲ್ಕೆಯಲ್ಲಿ ರಾಮಯ್ಯನವ್ರು ಸತ್ತೋಗ್ಬಿಟ್ಟಾರೆ. ಎಕ್ಸ್ಪ್ರೆಸ್ ಬೇಡ. ಇಲ್ಲಿ ಗೋಡೆ ಕಟ್ಟಿ ಸ್ಟ್ರೈಕ್ ಮಾಡಿ ಇವತ್ತು ಕೇಸದೆ ರಾಮಯ್ಯನವ್ರ ಕಾಲದಲ್ಲಿ. ರೈತ ಈಗ ಮಾಗಡಿ ತಾಲೂಕಲ್ರಿ ಎಲ್ಗಂತ ಅವರು ನಮ್ಮ ರೈತರು. ಅಲ್ಲಿ ನಮ್ಗೇನು 3 TMC ಅದು 6 TMC ಮಾಡಿಸ್ಕೊಳ್ಳೋನು. ಹೆಚ್ಚುವರಿ ಮಾಡಲಿ. ಅಲ್ಲಿ ಯಾರನ್ನ ಮಾಡಿಸ್ಕೊಂಡಲ್ಲಿ ನಮ್ಮ ತಾಲೂಕು ಬಿಟ್ಟು, ನಮ್ಮ ತಾಲೂಕಿಗೆ ಎಷ್ಟು ಅದೇಳೆ 3 TMC ಬಿಟ್ಟು 6 TMC ಮಾಡಿಸ್ಕೊಳ್ಳಿ ಅವರು. ಅನ್ಯಾಯ ಮಾಡ್ತಾರೆ, ಬಿಡಲ್ಲ. ಯಾರು ಗಣಸರು ಎಲ್ಲರೂ ಇಲ್ಲಿ. ಅವನೇ ಮಾಗಡಿ ತಾಲೂಕಿನ ಒಬ್ಬನೆಲ್ಲ ಗಣಸು, ಕುಣೂರು ತಾಲೂಕಲ್ಲಿ ಗಣಸರವ್ರೆ. ಅವನು ಈಗ ಜಸ್ಟ್ ನೋಡಿದ್ದೀನಿ ಮೊಬೈಲಲ್ಲಿ ಅಂತಾನೆ ಅವನು ಬಾಲು. ನಾವು ಜನ ಓಟ್ ಹಾಕಿಲ್ಲ ನಮ್ಮವರು. ತೂಕವ ಮಾತಾಡ್ಲಿ ರೀ ರೈತರು. ಅವ್ರು ನಮ್ಮ ರೈತರು ರೀ. ಚನ್ನಪಣ್ಣ ನಮ್ಮ ರೈತರು, ಮಾಡಿ ನಮ್ಮ ರೈತರು. ನಾವು ಕೆಟ್ಟದ್ದು ಮಾತಾಡಬಾರ್ದು. ಅವ್ರು ಏನಿದೆ ಹೆಚ್ಚುವರಿಯಾಗಿ ನೀರೇನೋ ಸಮುದ್ರಕ್ಕೆ ಹೋದ್ರೆ ತಮಿಳ್ನಾಡಿಗೆ ಬಿಟ್ಟರೆ ಇವ್ನು ಎಕ್ಸ್ಟ್ರಾ ಅಲ್ಲಿ ಅಡಿಷನಲ್ ಮಾಡ್ಕೊಂಡು ತಗೊಂಡೋಗ್ಲಿ. ತುಮಕೂರು ಗುಬ್ಬಿ ತಾಲೂಕಿಗೆ ತಗೊಂಡೋಗುವಂಥ ಅವಶ್ಯಕತೆ ಏನಿಲ್ಲ. ನಮ್ಮ ತಾಲೂಕು ನಮ್ಮ ಜಿಲ್ಲೆ ನೀರು ಇಲ್ಲಿರಲಿ. ಇನ್ನೂ ಬೈರನ್ ಕಣಿವೆ ಅಲ್ಲೆಲ್ಲ ಇನ್ನೂ ಬಿಟ್ಟಿಲ್ಲ. ಮಧುಗಿರಿ, ಶಿರಾ, ಪಾವಗಡ ಬಿಟ್ಟಿಲ್ಲ ನೀರು. ಗೊತ್ತಾ ಅಲ್ಲಿ? ಇವು ಗೊತ್ತಿಲ್ಲ. ತಗೊಂಡೋಗ್ಲಿ. ಅವ್ರು ಏನು ಸರ್ಕಾರ ಅಂತ ಹೊಂಟಾರಲ್ವಾ, ನಮ್ಮ ನೀರು ಅವ್ರು ತಗೊಂಡೋಗಿ ಬಿಡಲ್ಲ. ನಾವು ಅದ್ಯಾಕೆ ನಾಳೆ ತಗೊಂಡೋಗ್ಲಿ. ಇದೇ ಅಗಲ ಮಾಡ್ಕೊಳ್ಳಿ. ಬೆಂಗಳೂರಿಗೆ ಬಂದರೆ ಬೆಂಗಳೂರಿಗೆ ಇಲ್ಲಿ ತಗೊಂಡೋಗ್ಲಿ ಸಾನ್. ಅವರು ನಮ್ಮ ರೈತರು ಕುಡಿಯೋ ನೀರ್ಲಿ. ಇದನ್ನೇ ನಾಳೆ ಅಗಲ ಮಾಡ್ಕೊಳ್ಳಿ. ಇಲ್ಲೇ ತಗೊಂಡೋಗ್ಲಿ. ಅವನು ಇದನ್ನು ನಾಳೆ ಬಿಟ್ಕೊಂಡು ಎಷ್ಟು ಅಂತ ತಗೊಂಡೋಗ್ಲಿ. ಬೇಡ ನಮಗೆ. ನಾಳೆ ಅಗಲ ಮಾಡಲಿ ರೀ. ರೈತರದ್ದು ಎಷ್ಟು ಜಮೀನು ಕಳ್ದಾರೆ ಇಲ್ಲಿ. ಇದನ್ನೇ ಮಾಡಲಿ. ಇಲ್ಲೇ ಅದು ಏನು ಅವ್ರೇನು ಹೊಸ್ದಾಗಿ ಅಲಾಟ್ ಮಾಡೋಂಗಿಲ್ಲ. ಜಮೀನು ದುಡ್ಡು ಕೊಡೋಂಗಿಲ್ಲ. ಪರಿಹಾರ ಫ್ರೀ ಅದಿ. ಹತ್ತಾಗ 70 ಮೀಟ್ರು, ಇತ್ತಾಗ 70 ಮೀಟ್ರು ಬಿದ್ದದು. ಇನ್ನು ಏಕ್ಲು ಏನು ಹೇಳ್ತಾರೆ? ತಾಲೂಕಿಗೆ ನೀರು ಬರ್ತಾ ಇಲ್ಲ, ಹಂಗಾಗಿ ನಾವು ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಲ್ ಮಾಡ್ತಾ ಇದೀವಿ ಅಂತ ಅವ್ರು ಹೇಳ್ತಾರೆ. DK ಸಹೋದರು ಬೀಗ ಅಲ್ಲ ಏನು ಮಾಡ್ಬೇಕು ಅಂತ ಗೊತ್ತದ ಅವ್ರಿಗೆ. ತಗೊಂಡೋಗ್ಲಿ. ನಮಗೆ ಅವ್ರು ರೈತರು, ನಮಗೇನು ಬೇಕಿಲ್ಲ ಸರ್. ನಮ್ಮ ತಾಲೂಕಿನ ಕೆರೆ ತುಂಬಲಿ, ಗುಬ್ಬಿ ತಾಲೂಕು ತುಂಬಲಿ, ತುರುವೇಕೆರೆ ತುಂಬಲಿ, ಎಲ್ಲಿ ಬೇಕಾದ ತಗೊಂಡೋಗ್ಲಿ. ಆಮೇಲೆ ನಾಲೆಯಲ್ಲಿ ತಗೊಂಡೋಗ್ಲಿ. ಕದ್ದು ಮುಚ್ಚಿ ಹಗಲೊತ್ತು ರಾತ್ರಿ ಹೊತ್ತಿಗೆ ತಗೊಂಡೋಗೋದು ಹಗಲೊತ್ತು ಇದೆಲ್ಲ ನಮಗೆ ಒಪ್ಪೋದಿಲ್ಲ. ಬಾಲಕೃಷ್ಣ ಅವ್ರು ಹೇಳ್ತಾರೆ ನೀರು ಬಿಡ್ಲಿ ಅಂದ್ರೆ ಈಗ ಹೇಳಿನಲ್ರಿ ಬಾಲಕೃಷ್ಣ ಅವರು. ಅವ್ನಿಗೆ ನಾನು ಒಂದೇ ಒಂದು ಮಾಹಿತಿ ಕೊಡ್ತೀನಿ. ಅವನು ಒಕ್ಲಿಗ ನಾವು ಒಕ್ಲಿರು ಅಂತಂದ್ರಿ. ನಮ್ಮ ಶಾಸಕರು ನಾವ್ರಿ ಇಲ್ಲಿ ಮೊಬೈಲಲ್ಲಿ ಅದೇ ಈಗ ನೋಡಿದೆ. ಎಷ್ಟೋ ಜನಕ್ಕೆ ಗ್ರೂಪ್ ಹಾಕಿದ್ವಿ. JDSಗೆ ಬೆಂಗಳೂರು ಗ್ರಾಮಾಂತರಕ್ಕೆ ಹಾಕಿದ್ವಿ. ಹಾಲು ಕರೆದವರು ಹಾಲು ಕರೆಯೋದು ಗೊತ್ತದೆ, ಮಾರೋದು ಗೊತ್ತದೆ. ನಾವು ರೈತರು ಪ್ರಯತ್ನ ಪಟ್ಟು ಇಲ್ಲೇ ಬಂದು ತಗೊಂಡೋಗ್ಬೇಕು. ಅವರು ಅವನೆಲ್ಲ ಮೊನ್ನೆ ಡೈರೆಕ್ಟರ್ ಮಾಡಿ ತಮ್ಮನ್ನ ಹಿಂಬಾಗ್ಲಿಂದ ತಾಲೂಕು ಹತ್ತಿದ್ರೆ ವಿಶ್ವಾಸ ಮಾಡಿದ್ರೆ ಗೆಲ್ಬೇಕಾಯ್ತವ್ರು. ಚನ್ನಪಣ್ಣದಲ್ಲಿ ಏನು ಮಾಡ್ರಿ ಅವ್ರೆ 17 ಸೀಟ್ ಹಾಳು ಮಾಡಿ ಇದನ್ನು ಮಾಡಿ ರಾತ್ರಿ ಹೊತ್ತು ಕೊಡ್ತಾರೆ. ಇದನ್ನು ಎರಡು ಇಟ್ಕೊಂಡು ಸರ್ಕಾರ ಹಾಳು ಮಾಡಿರೋ ಅಲ್ಲಿ ಕುಮಾರಸ್ವಾಮಿ ಅವರು ಎಲ್ಲ ಒಂದು ಕಡೆ ವೀಕ್ ಆಗಿದ್ದಾರೆ. ನಮ್ಗೆ ಅದೆಲ್ಲ ಕಾನೂನಿದೆ. ಅವರು ನಮ್ಮ ರೈತರು. ನಾನು ಟೀಕೆ ಮಾಡಲ್ಲ. ತಗೊಂಡೋಗ್ಬೇಕಾ ಅದು ನಾಳೆ ಅಗಲ ಮಾಡ್ಕೊಂಡು ತಗೊಂಡೋಗ್ಲಿ. ನಮ್ಮದು ಸಹಮತ ಅದೇ. 3 TMC ನಮ್ದು ಬಿಡಲಿ. 6 ಅಲ್ದ 10 TMC ತಗೊಂಡೋಗ್ಲಿ ಬಿಟ್ಟವನು. ಅವ್ರು ಮಾಡ್ಕೊತಾರೆ. ನಮ್ಗೇನು ಸರ್, ನಮ್ಮ ತಾಲೂಕಿನ ನೀರು ತಗೊಂಡೋಗ್ಕೊಂಡಿರೋದು. ತುಮಕೂರು ಗುಬ್ಬಿದವರು ತುಂಬ್ಕೊಂಡೆ ನಮಗೆ ಬರೋದು ರೀ. ನಾವು ಕಡೆ ಬಾರ್ಡ್ರಲ್ಲಿರೋದು. ನಿಮ್ಗೆ ಗೊತ್ತದ? ಅವ್ರಿಗೆ ಹೋಯ್ತಾ ಅದೇ ಅಲ್ಲಿ. ಇಲ್ಲಿ ಲಾಟ್ರಿ ಬಾರ್ಡ್ರಲ್ಲಿ ನಮ್ದು ಇಲ್ಲಿ ಇವರೇ MLA ಇವರೇ ಹೋಗ್ಬಿಟ್ಟಾಗೆ ನಾವೇನು ಗಣಸರಲ್ವಾ? 6 TMC ಬಾಡ್ಕೊಂಡು ತಗೊಂಡೋಗ್ಲಿ. ಆಮೇಲೆ ನಾಳೆ ತಗೊಂಡೋಗಿ ಎಕ್ಸ್ಪ್ರೆಸ್ ಬೇಡ ನಮಗೆ. ಹೋರಾಟ ರೀ ಯಾರೀ ಹೋರಾಟ ಕುಣುಲ್ಕೆಯಲ್ಲಿ ರಾಮಯ್ಯನವ್ರು ಸತ್ತೋಗ್ಬಿಟ್ಟಾರೆ. ಎಕ್ಸ್ಪ್ರೆಸ್ ಬೇಡ. ಇಲ್ಲಿ ಗೋಡೆ ಕಟ್ಟಿ ಸ್ಟ್ರೈಕ್ ಮಾಡಿ ಇವತ್ತು ಕೇಸದೆ ರಾಮಯ್ಯನವ್ರ ಕಾಲದಲ್ಲಿ. ನಮ್ಗೇನು ಬೇಡ. ಸಾರ್ವಜನಿಕ ರೈತರಾದರೆ ಅಲ್ಲ ತಗೊಂಡೋಗ್ಲಿ. ಅಗಲ ಮಾಡ್ಕೊಂಡೋಗ್ಲಿ ನಾಳೆ. ಏನು ಸಾ ನಮಗೇನು ಕದ್ದು ಮುಚ್ಚೆ ರಾತ್ರಿ ಹೊತ್ತು ಹಳ್ಳದಲ್ಲಿ ತಗೊಂಡೋಗಿ ಕೆಲಸ ಬೇಡ. ನಾಗರಾಜು ಹೊನ್ನೇನಹಳ್ಳಿ ಇದೇ ಗ್ರಾಮದವರು.